ಏನು ಗೋವಿಂದ, ಮಠಕ್ಕೆ ದೇಣಿಗೆಯಾಗಿ ಬಂದ ಬಾಳೆಗೊನೆಗಳೆಲ್ಲ ಖಾಲಿ ಆಗ್ಬಿಟ್ಟಿವೆ. ಅಷ್ಟನ್ನು ನೀನೇ ತಿಂದು ಖಾಲಿ ಮಾಡಿದ್ಯಾ ಗೋವಿಂದ? ಇನ್ನೇನು ಮಾಡ್ಲಿ, ಈ ಮಠದಲ್ಲಿ ನಾನು ತಿನ್ಬೇಕು ಅಂತ ಆಸೆ ಪಟ್ಟಿದ್ದು ಏನೂ ಸಿಗಲ್ವಲ್ಲ ಗೋವಿಂದ. ಅದಕ್ಕೆ ಪೂರ್ತಿ ಬಾಳೆಗೊನೆನೇ ಖಾಲಿ ಮಾಡ್ಬಿಡೋದೆ. ಮತ್ತೇನ್ ಮಾಡ್ಲಿ, ನೀವು ತಿನ್ನೋದಿಲ್ಲ, ತಿನ್ನೋರ್ಗೂ ಬಿಡೋದಿಲ್ಲ. ಇದು ಅನ್ಯಾಯ ಗೋವಿಂದ. ನೀವು ಮುಂದೆ ಪೀಠಾಧಿಪತಿ ಆಗ್ಬೇಕಾದವು, ಹಸಿವನ್ನ ಗೆಲ್ಲಬೇಕು ಗೋವಿಂದ. ಆ ವೆಂಕಟನಾಥ ಮದುವೆ ಆಗಿ ಸುಖವಾಗಿ ಸಂಸಾರ ಮಾಡ್ತಾನೆ. ನಾನಿಲ್ಲಿ ಮಠದಲ್ಲಿ ಬೇಕಾದಂತ ತಿನ್ನೋ ಹಾಗೂ ಇಲ್ಲ, ಮದುವೆ ಮಾಡ್ಕೊಂಡು ಸಂಸಾರ ಮಾಡೋ ಹಾಗೂ ಇಲ್ಲ. ನಮ್ಮಪ್ಪ ನಿಮ್ಮ ನಡುವೆ ಸಿಹಾಕೊಂಡು ಅಡಕತ್ರಿಯಲ್ಲಿ ಸಿಹಾಕೊಂಡಿರೋ ಹಾಗಾಗಿದೆ ನನ್ನ ಪರಿಸ್ಥಿತಿ ಗೋವಿಂದ. ನನ್ನ ಪರಿಸ್ಥಿತಿ ಅದಕ್ಕಿಂತಲೂ ಹದಗೆಟ್ಟಿದೆ. ಚೆನ್ನಾಗಿ ತಿಂದು ಗದ್ದೆ ಬದಿಯಲ್ಲಿ ನೆಮ್ಮದಿಯಾಗಿ ನಿದ್ದೆ ಮಾಡ್ಬೇಕಾದ ನಿನ್ನ ಕರ್ಕೊಂಡು ಬಂದು ಮಠಾಧಿಪತಿ ಮಾಡಿ ಅಂತ ನಿಮ್ಮಪ್ಪ ನನ್ನ ತಲೆ ಗಂಟು ಕಟ್ಟದ. ಹೋಗ್ಲಿ, ಆ ಕೆಲಸನಾದ್ರೂ ಸರಿಯಾಗಿ ಆಗ್ತಾ ಇದೆಯಾ ಗೋವಿಂದ? ಏನ್ ಕೆಮ್ಬೇಕು ಅಂತಿದ್ದೀರಾ? ನೇರವಾಗಿ ಕೆಮ್ಮಿ, ಅದ್ಯಾಕೆ ಮಠನೆಲ್ಲ ಸುತ್ತಿ ಬಳಸಿ ಬಂದು ಕೆಮ್ತೀರಾ? ನನ್ನ ಕರ್ಮ, ಆ ವೆಂಕಟನಾಥನ ಮದುವೆ ನಿಲ್ಲಿಸ್ತೀನಿ ಅಂತ ಹೊರಟು ನಿಮ್ಮಪ್ಪ ಏನು ಕಿಸಿಲಿಲ್ಲ. ಇನ್ನು ಆ ವೆಂಕಟನಾಥ ಎಲ್ಲಿ ಹೋಗ್ತಾನೆ ಬರ್ತಾನೆ ಅಂತ ಕಂಡಿಡಿತೀನಿ ಅಂತ ಹೊರಟು ನೀವಿಬ್ರು ಬರೀ ಮಾತಿನ ಶೂರರಷ್ಟೇ. ನೀವಿನ್ನೇನು ಮಠದಲ್ಲಿ ಇಷ್ಟು ವರ್ಷದಿಂದ ಇದ್ದೀರಾ, ಏನು ಶೂರತ್ವ ತೋರಿಸಿದ್ದೀರಾ? ಈ ವಯಸ್ಸಲ್ಲೂ ಪ್ರತಿದಿನ ಇಬ್ರು ಗುರುಗಳ ಹತ್ರ ಒಂದಲ್ಲ ಒಂದು ಕಾರಣಕ್ಕೆ ಬಯಸ್ಕೋತಾನೆ ಇರ್ತೀರ. ದೊಡ್ಡ ಗುರುಗಳು ಛೀ ಅಂದ್ರೆ, ಚಿಕ್ಕ ಗುರುಗಳು ಹೇ ಹೇ ಅಂತಾರೆ. ಇದೆಲ್ಲ ಬೇಕಾ ನಿಮ್ಗೆ ಗೋವಿಂದ? ನಾನು ಈ ಮಠದಲ್ಲಿ ಅವಮಾನನೆಲ್ಲ ಸಹಿಸ್ಕೊಂಡಿರೋದಕ್ಕೆ ಕಾರಣ ನಿಮ್ಮ ತಾತ. ನಾನು ಅವ್ರಿಗೆ ಕೊಟ್ಟ ಮಾತಿಗೋಸ್ಕರ ನಿನ್ನನ್ನು ಉದ್ಧಾರ ಮಾಡಬೇಕು ಅಂತ ಚೀಮಾರಿ ಹಾಕ್ಸ್ಕೊಂಡು ಸಹಿಸ್ಕೊಂಡಿದ್ದೇನೆ. ಇಲ್ಲ ಅಂದಿದ್ರೆ ಈ ಮಠನ ಬಿಟ್ಟು ಯಾವತ್ತೂ ಹೋಗ್ತಾ ಇದ್ದೆ. ಅಪ್ಪ ಮಗ ಇಬ್ರು ಸೇರ್ಕೊಂಡು ವೆಂಕಟನಾಥನ ಮದುವೆ ಆದ್ರೆ ತಾನೆ, ಆಗೋದಕ್ಕೆ ಬಿಟ್ರೆ ತಾನೆ ಅಂತ ಹೇಳಿದ್ದೇ ಹೇಳಿತ್ತು. ಈಗ ಅವನ ಮದುವೆನೂ ಆಗೋಯ್ತು. ಅವನು ನೋಡಿದ್ರೆ ಹೆಂಡತಿನೂ ಕರ್ಕೊಂಡು ಕುಟುಂಬ ಸಮೇತವಾಗಿ ಗುರುಗಳ ಬಳಿ ಆಶೀರ್ವಾದ ಪಡ್ಕೊಂಡು ಹೋಗಿ ಬರ್ತಿದ್ದಾನೆ. ನೀನು ಹೋಗಿ ಬಾಳೆಗೊನೆ ಉಡುಗೊರೆಯಾಗಿ ಕೊಟ್ಟು ನಿಮ್ಮ ಬಾಳು ಬೆಳೆದಿಂಗಳಾಗಿರ್ಲಿ ಅಂತ ಹರಸ್ಬಿಡು. ನಿಮ್ಮ ಹಣೆ ಬರಾನೇ ಇಷ್ಟು. ಆಚಾರ್ಯರೇ, ನಾವು ಊರಲ್ಲಿ ಜನರು ಕೊಟ್ಟಿರೋ ಸಾಲದ ಲೆಕ್ಕನ ತಿದ್ದುಪಡಿ ಮಾಡ್ಕೊಂಡು ಬದುಕಿರೋ ಜನ ಅಷ್ಟೇ ಅಲ್ಲ, ಅಮ್ಮ ಬರ್ದಿರೋ ಹಣೆ ಬರಹನು ಬದಲಾಯಿಸಿ ತಿದ್ದುಪಡಿ ಮಾಡ್ಕೊಂಡು ಬದುಕಿರೋ ಜನ. ಅಲ್ಲ ಗೋವಿಂದ, ವೆಂಕಟನಾಥನ ಮದುವೆ ಆದ್ರೆ ಏನಂತೆ, ಈಗೇನು ಮಠಾಧಿಪತಿ ಆಗ್ಬಿಟ್ನಾ? ನಮ್ಮಪ್ಪ ಈ ಮಠಕ್ಕೆ ದೊಡ್ಡ ಆಸ್ತಿನೇ ತರ್ತಾ ಇದ್ದಾರೆ.